ಪ್ರಜ್ವಲ್ ರೇವಣ್ಣನಿಗೆ ಮತ್ತೊಮ್ಮೆ ಭಾರಿ ಮುಖಭಂಗವಾಗಿದೆ. ಪವರ್ಫುಲ್ ಹೊಡೆತಕ್ಕೆ ಜೈಲು ಸೇರಿದ್ದಾನೆ ಈಗಾಗಲೇ ಪ್ರಜ್ವಲ್. ಪೀಠ ಬದಲಾವಣೆಯನ್ನ ಮಾಡಿ ವಿಚಾರಣೆಯನ್ನ ಕೋರಿರುವಂಥದ್ದು ಪ್ರಜ್ವಲ್. ಕೇಸ್ ವಿಚಾರಣೆಗೆ ಪೀಠ ಬದಲಾವಣೆಗೆ ಸುಪ್ರೀಂ ನಕಾರವನ್ನ ತೋರಿದೆ ನೋಡಿ. ಪ್ರಜ್ವಲ್ ರೇವಣ್ಣನಿಗೆ ಮತ್ತೊಮ್ಮೆ ಭಾರಿ ಮುಖಭಂಗ ಆಗಿದೆ. ಪವರ್ಫುಲ್ ಹೊಡೆತಕ್ಕೆ ಜೈಲು ಸೇರಿದ್ದಾನೆ ಈಗಾಗಲೇ ಪ್ರಜ್ವಲ್. ಪೀಠ ಬದಲಾವಣೆಯನ್ನ ಮಾಡಿ ವಿಚಾರಣೆಯನ್ನ ಕೋರಿರ್ತಾರೆ ಪ್ರಜ್ವಲ್. ಕೇಸ್ ವಿಚಾರಣೆಗೆ ಪೀಠ ಬದಲಾವಣೆಗೆ ಸುಪ್ರೀಂ ನಕಾರವನ್ನ ತೋರಿಸಿದೆ. ಸಿಜೆಐ ಸೂರ್ಯಕಾಂತ ಪೀಠದಲ್ಲಿ ನಡೆದಿದೆ ವಿಚಾರಣೆ. ಕೇಸ್ ವಿಚಾರಣೆಗೆ ಪೀಠ ಬದಲಾವಣೆ ಕೇಳುವಂಥದ್ದು ಸರಿಯಲ್ಲ. ಯಾವ ಉದ್ದೇಶಕ್ಕೆ ನೀವು ಪೀಠವನ್ನ ಬದಲಾವಣೆಗೆ ಕೇಳ್ತಾ ಇದ್ದೀರಿ? ಪ್ರಜ್ವಲ್ ರೇವಣ್ಣ ಅರ್ಜಿ ವಜಾ ಮಾಡಿದೆ ಸುಪ್ರೀಂ ಕೋರ್ಟ್. ಎಸ್ ನೋಡಿ, ಪ್ರಜ್ವಲ್ ರೇವಣ್ಣನಿಗೆ ಮತ್ತೊಮ್ಮೆ ಭಾರಿ ಮುಖಭಂಗ ಆಗಿದೆ. ಶತಾಯ ಗತಾಯ ಆಚೆಗೆ ಬರಲೇಬೇಕು ಅಂತ ಹೇಳಿ ಸಾಕಷ್ಟು ಒದ್ದಾಟವನ್ನ ಈಗಾಗಲೇ ಪ್ರಜ್ವಲ್ ರೇವಣ್ಣ ಮಾಡ್ತಾ ಇರುವಂಥದ್ದು. ಕಾನೂನಾತ್ಮಕವಾಗಿ ಏನೆಲ್ಲ ಅರ್ಜಿಗಳನ್ನ ಹಾಕಬಹುದು, ಹೊರ ಬರಲಿಕ್ಕೆ ಏನೆಲ್ಲ ಶತಪ್ರಯತ್ನವನ್ನ ಈಗಾಗಲೇ ಪ್ರಜ್ವಲ್ ರೇವಣ್ಣ ಮಾಡ್ತಾ ಇದ್ರು ಕೂಡ ತಾನು ಮಾಡಿರುವಂತಹ ತಪ್ಪಿನಿಂದಲೇ ಈಗಾಗಲೇ ಒಳಗಡೆ ಇರುವಂಥದ್ದು ಪ್ರಜ್ವಲ್ ರೇವಣ್ಣ. ಇನ್ನು ಪೀಠ ಬದಲಾವಣೆ ಮಾಡಿ ವಿಚಾರಣೆಗೆ ಅಂತ ಹೇಳಿ ಪ್ರಜ್ವಲ್ ಅರ್ಜಿಯನ್ನ ಹಾಕೊಂಡಿರ್ತಾರೆ. ಕೇಸ್ ವಿಚಾರಣೆಗೆ ಪೀಠ ಬದಲಾವಣೆಗೆ ಸುಪ್ರೀಂ ನಕಾರವನ್ನ ತೋರಿಸಿರುವಂಥದ್ದು, ಅಂದ್ರೆ ಅರ್ಜಿಯನ್ನ ವಜಾ ಮಾಡಿದೆ ಸುಪ್ರೀಂ ಕೋರ್ಟ್.